ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರದಲ್ಲಿ ಏನೇನೆಲ್ಲ ನಡೀತು ಆ ಒಂದು ವಿಚಾರಕ್ಕೆ ಇವತ್ತು ಕಿಚ್ಚಿನ ಕಟಕಟಿಯಲ್ಲಿ ಗಿಲ್ಲಿ ಅವರಿಗೆ ಹಾಗೆ ರಕ್ಷಿತಾ ಅವರಿಗೆ ಕ್ಲಾಸ್ ಅನ್ನುವಂತಹ ಪ್ರೊಮೋ ಬಿಗ್ ಬಾಸ್ ಅಫಿಷಿಯಲ್ ಪೇಜ್ ನಲ್ಲಿ, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಅದ್ರಲ್ಲಿ ನೀವು ನೋಡ್ತಾ ಇರ್ಬೋದು, ಸುದೀಪ್ ಸರ್ ಹೇಳ್ತಾ ಹೋಗ್ತಾರೆ, ಗ್ಯಾಂಗ್ ನಲ್ಲಿ, ಟೀಮ್ ನಲ್ಲಿ ಆಟ ಓಕೆ, ಅದರಲ್ಲೂ ಕೂಡ ಈ ರೀತಿಯಾದಂತಹ ಪರ್ಸನಲ್ ಗೇಮ್ ಅನ್ನ ಆಡೋದು ಅವಶ್ಯಕತೆ ಇದೆಯಾ, ಅತಿ ಆಯ್ತಾ, ಈ ರೀತಿಯಾಗಿ ಒಂದಷ್ಟು ಮಾತುಗಳನ್ನ ಸುದೀಪ್ ಸರ್ ಹೇಳ್ತಾರೆ. ಸೊ ಸುದೀಪ್ ಸರ್ ಈ ರೀತಿ ಹೇಳೋವಂಥದ್ದು ಏನಾಯ್ತು ಈ ವೀಕ್ ಹಾಗಾದ್ರೆ ಅಂತ ನೋಡೋದಾದ್ರೆ, ಗಿಲ್ಲಿ ಅವರು ಹಾಗೆ ರಕ್ಷಿತಾ ಅವರು ಒಂದೊಂದು ಟೀಮ್ ನಲ್ಲಿ ಇರ್ತಾರೆ. ಸೊ ಅವರಿಬ್ರು ಒಂದು ಮಾತಾಡ್ಕೊಂಡು ಅವರಿಬ್ರದೇ ಒಂದು ಟೀಮ್ ತರ ಏನ್ ಮಾಡ್ಕೊಂಡಿರ್ಲಿಲ್ಲ, ಬಟ್ ಇಬ್ರು ಕೂಡ ಪರ್ಸನಲಿ ಮಾತಾಡ್ಕೊಂಡಿರ್ತಾರೆ. ಸೊ ಟೀಮ್ ಅನ್ನ ಗೆಲ್ಲಿಸ್ಬೇಕಾ ಅಥವಾ ಸೋಲಿಸ್ಬೇಕಾ, ಈ ರೀತಿಯಾಗಿ ಒಂದಷ್ಟು ಕಾನ್ವರ್ಸೇಷನ್ ಆಗಿರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಶಿಕಾ ಅವರು ಕೂಡ ಅಲ್ಲಿ ಜೋರು ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ಮಾತಾಡಿರ್ತಾರೆ. ಒಂದು ಟೀಮ್ ಡಿಸ್ಕಷನ್ ರಕ್ಷಿತಾ ಮೇಲೇನೆ ಇರುತ್ತೆ ಅಂತಂದ್ರೆ ನಾನು ಇದಕ್ಕೆ ಒಪ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಜಗಳ ಅಲ್ಲಿಂದ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗುತ್ತೆ. ಜಗಳ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಸೊ ಈ ವಿಚಾರವಾಗಿ ಸುದೀಪ್ ಸರ್ ಇವತ್ತು ಗಿಲ್ಲಿ ಅವರಿಗೆ ಹಾಗೆ ರಕ್ಷಿತಾ ಅವರಿಗೆ ಮಾತಾಡ್ತಾರೆ. ಸೊ ಪ್ಲಾನ್ ಮಾಡ್ಕೊಂಡು ಗೇಮ್ ಆಡೋದು ಟಾಸ್ಕ್ ಅಂತ ಬಂದಾಗ ಅಷ್ಟಾಗಿ ನಾವು ನೋಡಿರ್ಲಿಲ್ಲ, ಬಟ್ ಈ ವೀಕ್ ಅಲ್ಲಿ ಗಿಲ್ಲಿ ಹಾಗೆ ರಕ್ಷಿತಾ ಅವರು ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಕಳಪೆ ಅಂತ ಬಂದಾಗ ಜಾನ್ವಿ ಅವರಾಗಿರ್ಬಹುದು, ಅಶ್ವಿನಿ ಅವರಾಗಿರಬಹುದು, ಧ್ರುವಂತ್ ಅವರಾಗಿರ್ಬಹುದು, ಸುದಿ ಅವರಾಗಿರ್ಬಹುದು ಮಾತಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಕಳಪೆ ಅನ್ನೋದು ಕೂಡ ಡಿಸ್ಕಷನ್ ಆಗಿರುತ್ತೆ. ಸೊ ಹಾಗಾದ್ರೆ ಪ್ಲಾನ್ ಮಾಡ್ಕೊಂಡು ಟಾಸ್ಕ್ ಆಡುವಂತವ್ರಿಗೆ ಸುದೀಪ್ ಸರ್ ಕ್ಲಾಸ್ ತಗೋತಾರೆ, ಪ್ಲಾನ್ ಮಾಡ್ಕೊಂಡು ಕಳಪೆ ಕೊಡೋರಿಗೆ ಕ್ಲಾಸ್ ತಗೊಳಲ್ವಾ? ಈ ರೀತಿಯಾದಂತಹ ಒಂದು ಪ್ರಶ್ನೆ. ಹೌದು, ಈ ರೀತಿಯಾದಂತಹ ಪ್ರಶ್ನೆ ಯಾಕೆ ಬಂದಿದೆ ಅಂತಂದ್ರೆ, ಲಾಸ್ಟ್ ಎಪಿಸೋಡ್ ಅಲ್ಲೂ ಕೂಡ ವಾರದ ಕತೆ ಕಿಚ್ಚಿನ ಜೊತೆಯಲ್ಲೂ ಕೂಡ ಸುದೀಪ್ ಸರ್ ಹೇಳ್ತಾರೆ, ಯಾಕೆ ನೀವು ಗಿಲ್ಲಿಗೆ ಕಳಪೆ ಕೊಟ್ಟಿದ್ದು, ಅವ್ರ ಅರ್ಹತೆ ಇದೆಯಾ ಅವ್ರಿಗೆ ಕಳಪೆ ತಗೊಳಕ್ಕೆ ಅಂತ. ಸೊ ಅವ್ರು ಹೇಳ್ತಾರೆ, ಅಲ್ಲೇ ಕುತ್ಕೊಂಡು ಇದು ಡಿಸೈಡ್ ಮಾಡಿದ್ದು ಸರ್, ನಾವು ಮಾತಾಡ್ಕೊಂಡ್ವಿ ಅಂತ. ಅಲ್ಲೂ ಕೂಡ ಅವ್ರು ಏನು ಹೇಳೋದಿಲ್ಲ. ಆದ್ರೆ ಇದೇ ರೀತಿ ಕಳಪೆಯನ್ನ ಅರ್ಹ ಇಲ್ದಂತಹ ವ್ಯಕ್ತಿಗಳಿಗೆ ಕೊಟ್ರೆ ಇದೇ ಸೀಮೆ ಕಳಪೆ ಆಗುತ್ತೆ. ಹಾಗಾದ್ರೆ ಉತ್ತಮನ ಅರ್ಹ ಇರೋರಿಗೆ ಕೊಡ್ತೀರಾ, ಕಳಪೆನೂ ಕೂಡ ಅರ್ಹತೆ ಇರೋರಿಗೆ ಕೊಡ್ಬೇಕಲ್ವಾ? ಸೊ ಈ ವೀಕ್ ಅಂತ ಬಂದಾಗ ಕಳಪೆಗೆ ಅರ್ಹತೆ ಇರೋರು ಸಾಕಷ್ಟು ಜನ ಇದ್ರು. ಇವನ್ ಕೆಲವೊಬ್ರು ಜಾನ್ವಿ ಅವರ ಹೆಸರು ಹೇಳಿದ್ರು, ಕೆಲವೊಬ್ರು ರಕ್ಷಿತಾ ಹೆಸರು ಹೇಳಿರ್ತಾರೆ, ಇನ್ನು ಕೆಲವೊಬ್ರು ಮಾಳು ಅವರ ಹೆಸರು ಹೇಳಿರ್ತಾರೆ, ಇನ್ನು ಬೇರೆಯವರ ಹೆಸರನ್ನು ಕೂಡ ಹೇಳಿರ್ತಾರೆ. ಸೊ ಹೀಗಾದ್ರೆ ಯಾಕೆ ಮಾಳು ಅವ್ರಿಗೆ ಕಳಪೆ ಕೊಡ್ಬೇಕಿತ್ತು? ಒಬ್ಬ ಕ್ಯಾಪ್ಟನ್ ಆದವನು ತನ್ನ ಕರ್ತವ್ಯ ನಿಭಾಯಿಸಿದ್ದಾನೆ, ಒಬ್ಬ ಕ್ಯಾಪ್ಟನ್ ಆದವನಿಗೆ ಇದ್ದಂತಹ ಜವಾಬ್ದಾರಿಯನ್ನ ಅವನು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ಬರೀ ನಾಮಿನೇಷನ್ ನಿಮ್ಮನ್ನ ಮಾಡಿದ್ರು ಅನ್ನೋ ಕಾರಣಕ್ಕೆ ನಿಮ್ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಕಾಂಟ್ರಾಕ್ಟರ್ ಅನ್ಕೊಂಡು ಕಳಪೆ ಕೊಟ್ರೆ ಹೇಗೆ ಒಪ್ಕೋಬೇಕು? ಸೊ ಕಳಪೆ ವಿಚಾರನೂ ಕೂಡ ಮಾತಾಡ್ಬೇಕಲ್ವಾ? ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಮೇ ಬಿ ಬಹುಶಃ ಇದು ಕೂಡ ಚರ್ಚೆ ಆಗಬಹುದು. ಕಳಪೆ ವಿಚಾರನೂ ಕೂಡ ಅಶ್ವಿನಿ ಅವರಿಗಾಗಿರ್ಬಹುದು, ಜಾನ್ವಿ ಅವರಿಗಾಗಿರ್ಬಹುದು, ಸುದಿ ಅವರಿಗೆ, ಧ್ರುವಂತ್ ಅವರಿಗೆ ಕ್ಲಾಸ್ ತಗೊಳ್ಬಹುದು ಅಂತ ಹೇಳ್ಬೋದು. ಸೊ ಇನ್ನೊಂದು ವಿಚಾರ ಅಂತಂದ್ರೆ, ಈಗ ಒಂದು ಪ್ಲಾನ್ ಮಾಡ್ಕೊಂಡು ಗೇಮ್ ಅನ್ನೋದು ಇನ್ಸ್ಟಂಟ್ ಆಗಿ ಅವ್ರು ಮಾಡುವಂಥದ್ದು, ನಮ್ಮಿಷ್ಟ ಅನ್ನೋ ಒಂದಷ್ಟು ಮಾತುಗಳನ್ನ ಗಿಲ್ಲಿಯಾಗಿ ರಕ್ಷಿತಾ ಹೇಳಿರ್ತಾರೆ. ಒಂದು ಗ್ರೂಪ್ ಅಂತ ಬಂದಾಗ ಆ ಗ್ರೂಪ್ ಕಡೆ ಮಾತ್ರ ಅವರು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರುತ್ತೆ. ಬಟ್ ನಾನೊಂದು ವೈಯಕ್ತಿಕವಾದಂತಹ ಗೇಮ್ ಆಡ್ತೀನಿ ಅಂತ ಬಂದಾಗ ಅದಾಗೋದಿಲ್ಲ. ಯಾಕಂದ್ರೆ ಕಳೆದ ವಾರವೂ ಕೂಡ ಸುದೀಪ್ ಸರ್ ಹೇಳಿದ್ದೇನೆ ಇದೆ, ಅಶ್ವಿನಿ ಅವರು ಕೂಡ ವೈಯಕ್ತಿಕ ಆಟ ಅಂತ ಬಂದಾಗ ರಕ್ಷಿತನ ಟಾರ್ಗೆಟ್ ಮಾಡಿದಾಗ ನೀವು ವೈಯಕ್ತಿಕ ಆಟ ಅಂತಲ್ಲ, ಗ್ರೂಪ್ ಅಂತ ಬಂದಾಗ ವೈಯಕ್ತಿಕ ಆಟ ಬರೋದಿಲ್ಲ ಅಂತ ಅಲ್ಲಿ ಹೇಳಿದ್ರು. ಸೊ ಇಲ್ಲೂ ಕೂಡ ರಕ್ಷಿತಾ ಅವರು ಹಾಗೆ ಗಿಲ್ಲಿ ಅವರು ಹಾಗೇ ವರ್ತಿಸಿದ್ದಾರೆ. ಸೊ ಹಾಗಾಗಿ ಮೇ ಬಿ ಸುದೀಪ್ ಸರ್ ಅವರಿಗೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಬಹುದು ಈ ವಿಚಾರ. ಯಾಕೆಂದ್ರೆ ಈಗ ಆಚೆ ಫ್ಯಾನ್ಸ್ ಫಾಲೋವರ್ಸ್ ಅಂತ ಬಂದಾಗ ರಕ್ಷಿತಾಗೂ ಕೂಡ ಇದ್ದಾರೆ, ಗಿಲ್ಲಿ ಅವ್ರಿಗೂ ಕೂಡ ಇದ್ದಾರೆ. ಆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಇಲ್ದಲೇ ಇರುವಂತಹ ಅಭಿಮಾನಿಗಳು ಇವರಿಬ್ರಿಗೆ ಇರೋದ್ರಿಂದ ಒಂದಷ್ಟು ಚರ್ಚೆ ಆಗುತ್ತೆ. ಇವ್ರು ಮಾಡಿದ ತಪ್ಪು ಎಲ್ಲ ಕೂಡ ಕೆಳಗೆ ಹೋಗ್ತಾ ಇದೆ, ಬೇರೆಯವ್ರು ಮಾಡಿದ ತಪ್ಪು ಕೂಡ ಮೇಲ್ ಬರ್ತಾ ಇದೆ ಅನ್ನೋದು ಕೂಡ ಒಂದಷ್ಟು ಅಭಿಪ್ರಾಯ ಆಗ್ತಾ ಇರುವಂತದ್ದು. ಇವತ್ತಿನ ಪ್ರೋಮೋದಲ್ಲಿ ಸುದೀಪ್ ಸರ್ ಅಷ್ಟಾಗಿ ಹೇಳಿರುವಂತಹ ಮಾತು, ಟಾಸ್ಕ್ ಅಂತ ಬಂದಾಗ ಯಾಕೆ ಸ್ಪರ್ಧಿಗಳು ಈ ರೀತಿ ವರ್ತಿಸ್ತಾರೆ, ತಮ್ಮಲ್ಲೇ ಒಂದು ಗೇಮ್, ಮೂರನೇ ಒಂದು ಟೀಮ್ ಅನ್ನ ಮಾಡ್ಕೊಂಡು ಗೇಮ್ ಆಡುವಂತದ್ದು ಯಾಕೆ ಆಡ್ಬೇಕು ಈ ರೀತಿ? ಬಿಗ್ ಬಾಸ್ ಒಂದು ಎರಡು ಟೀಮ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಟಾಸ್ಕ್ ಅಂತ ಬಂದಾಗ ಬಿಗ್ ಬಾಸ್ ಸಿಕ್ಕಾಪಟ್ಟೆ ತಲೆನ ಕೆಡಿಸ್ಕೊಂಡು, ಆ ಟೀಮ್ ಅವರು ತಲೆನ ಕೆಡಿಸ್ಕೊಂಡು ಗೇಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಸ್ಪರ್ಧಿಗಳು ಯಾಕೆ ಇದನ್ನ ಹಾಳು ಮಾಡೋದು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿರುವಂತದ್ದು. ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಸುದೀಪ್ ಸರ್ ಒಬ್ವಿಯಸ್ಲಿ ಎಲ್ರಿಗೂ ಕೂಡ ಬೈತಾರೆ. ಯಾಕಂದ್ರೆ ಈ ವೀಕ್ ಧ್ರುವಂತ್ ಆಗಿರಬಹುದು, ಗಿಲ್ಲಿ ಅವರಾಗಿರಬಹುದು, ಹಾಗೆ ಅಶ್ವಿನಿ ಅವರ ಒಂದು ಟೀಮ್ ಆಗಿರಬಹುದು, ಹಾಗೆ ರಕ್ಷಿತಾ ಅವರಾಗಿರಬಹುದು, ಸೊ ಎಲ್ಲರೂ ಕೂಡ ಒಂದಷ್ಟು ಮಾತುಗಳಾಗಿರಬಹುದು, ಜಗಳಗಳಾಗಿರಬಹುದು,
ಹೇಳ್ಬಹುದು, ಸಿಕ್ಕಾಪಟ್ಟೆ ಆಗಿದೆ ಅಂತಾನೆ ಹೇಳ್ಬೋದು. ರಿಷಾ ಅವರ ವಾಯ್ಸ್ ಸ್ವಲ್ಪ ಕಡಿಮೆ ಆಗಿದೆ, ರಾಶಿಕಾ ಅವರ ವಾಯ್ಸ್ ಸಿಕ್ಕಾಪಟ್ಟೆ ಜೋರಾಗಿತ್ತು, ಅದು ಕೇಳಗೂ ಕೂಡ ಕಿರಿಕಿರಿ ಆಗ್ತಾ ಇತ್ತು. ಸೊ ಇದೆಲ್ಲ ವಿಚಾರವನ್ನ ಚರ್ಚೆ ಮಾಡ್ತಾರ, ಹಾಗೆ ಮಾಡೋವರ ಕ್ಯಾಪ್ಟನ್ಸಿ ಹೇಗಿತ್ತು ಅನ್ನೋದನ್ನ ಹೇಳ್ತಾರ. ಕಿಚ್ಚನ ಚಪ್ಪಾಳೆ ಯಾರಿಗ್ ಸಿಗುತ್ತೆ ಎಲ್ಲದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಇದಾಗುತ್ತೆ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.